Hi everyone, welcome to Nansani. ಹಾಯ್ ಎವ್ರಿವಾನ್, ಇವತ್ತು ನಾನು ಮಾರ್ನಿಂಗ್ ಟಿಫನ್ ಮುಗಿಸಿ ನನ್ನ ಬ್ಲಾಗ್ನ ಶುರು ಮಾಡಿದ್ದೀನಿ. ನಾನಿಲ್ಲಿ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ನಾನು ಏನು ಮಾಡ್ತೀನಿ, ನನ್ನ ಹಿಂದೆ ನನ್ನ ಮಗಳು ಇರ್ತಾಳೆ. ಇಲ್ಲಿ ನಾನೆಲ್ಲ ಶೆಲ್ಫ್ನ ಒರೆಸ್ತಿದ್ದೆ ಅಂತ ಅವಳು ಒರೆಸ್ತಾ ಇದ್ದಾಳೆ. ಹಾಗೆ ನಾನು ಮಾರ್ನಿಂಗ್ ಎಲ್ಲ ಒಂದ್ಸಲ ಕೆಲಸ ಕ್ಲೀನ್ ಮಾಡಿಕೊಂಡು ಆಮೇಲೆ ಅವಳಿಗೆ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ನನ್ನ ಜೊತೆ ನಾನು ಮಾಡಿದ ಕೆಲಸ ಕೂಡ ಮಾಡ್ತೀನಿ. ಅವಳು ನಂಗೆ ಯಾವ ಕೆಲಸನೂ ಕಂಪ್ಲೀಟ್ ಆಗಿ ಮಾಡಕ್ ಬಿಡಲ್ಲ. ಇಲ್ಲಿ ಬಂದು ನಾನು ಎತ್ಕೋ ಜೋಕಾಲಿ ಆಡ್ಸು ಬಾ ಅಂತ ಕರಿತಾ ಇದ್ದಾಳೆ. ಸೊ ಅದಕ್ಕೆ ಅವಳನ್ನ ಎತ್ಕೊಂಡು ನಾನು ಹೋಗಿ ಜೋಕಾಲಿ ಆಡ್ಸಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಅವಳನ್ನ ಜೋಕಾಲಿ ಆಡಿಸಿ ಅವಳನ್ನ ಜೋಕಾಲಿ ಮೇಲೆ ಕೂರಿಸಿ ನಾನು ರಿಟರ್ನ್ ಬಂದು ನಾನು ಬಿಟ್ಟಿರೋ ಪಾತ್ರೆನೆಲ್ಲ ತೊಳ್ಕೊಂಡೆ. ಹಾಗೆ ರೈಸಿಗೆ ಇಡ್ತಾ ಇದ್ದೀನಿ. ನಾನು ಬಾಯ್ಲ್ಡ್ ರೈಸ್ ಮಾಡೋದ್ರಿಂದ, ಅದು ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ನಾನು ಮಾರ್ನಿಂಗೇ ರೈಸ್ನ ನೆನ್ಸಿರ್ತೀನಿ. ಸೊ ಅದನ್ನ ಇಲ್ಲಿ ಇಡ್ತಾ ಇದ್ದೀನಿ ಅನ್ನಕ್ಕೆ. ಹಾಲ್ ನಾವಿಲ್ಲೇ ಲೋಕಲ್ ಅಲ್ಲಿ ಹಸು ಹಾಲ್ ತಗೋತೀವಿ. ಅದನ್ನ ನಾ ಇಲ್ಲಿ ಕಾಸಕ್ ಇಡ್ತಾ ಇದ್ದೆ. ಹಾಗೆ ಅಡ್ಗೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಕ್ಚುಲಿ ನನ್ ಡೈಲಿ ಇದೇ ಸೇಮ್ ರುಟೀನ್ ಆಗಿರುತ್ತೆ. ಎಲ್ಲಾದ್ರೂ ನಾನು ನನ್ನ ಇನ್ಲಾಸ್ ಮನೆಗೆ ಹೋದ್ರೆ ಇಲ್ಲ ಹೊರಗಡೆ ಹೋದ್ರೆ ಅಷ್ಟೇ ಸ್ವಲ್ಪ ಚೇಂಜ್ ಆಗತ್ತೆ. ಅದಕ್ಕೆ ನನ್ಗೆ ಇವಾಗ ಸ್ವಲ್ಪ ಕನ್ಫ್ಯೂಷನ್. ನಾನು ಇದೇ ವ್ಲಾಗ್ನ ಲಾಂಗ್ ವಿಡಿಯೋನ ಹಾಕಿದ್ರೆ ಸೇಮ್ ಆಗತ್ತೆ ಅಂತ. ಸ್ವಲ್ಪ ಬೇರೆ ಕಂಟೆಂಟ್ ಹಾಕೋಣ ಅಂದ್ರೆ ನನ್ನ ಮಗಳನ್ನ ಹಿಡ್ಕೊಂಡು ಅದನ್ನ ಕೂಡ ಮಾಡಕ್ ಆಗ್ತಿಲ್ಲ. ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ಕೊಂಡಿದೀನಿ. ನೋಡೋಣ, ಸ್ವಲ್ಪ ಬೇರೆ ತರ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು. ನಂದು ಅಡ್ಗೆ ಕ್ಲೀನಿಂಗ್ ಎಲ್ಲ ಮುಗೀತು. ಇವಾಗ ನನ್ ಮಗಳನ್ನ ಸ್ನಾನ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವಳದು ಸ್ನಾನ ಎಲ್ಲ ಮಾಡಿಸಿ ಊಟ ಮಾಡಿಸಿ ಮಲಗಿಸ್ಬಿಟ್ಟೆ. ಹಾಗೆ ನಾನು ಮಲ್ಕೊಂಡೆ. ಮತ್ತೆ ಈವ್ನಿಂಗ್ ಇಂದ ಶೂಟ್ ಮಾಡ್ತಾ ಇದ್ದೀನಿ ಇದನ್ನ. ಅವಳು ಎದ್ಮೇಲೆ ಅವಳು ಸ್ವಲ್ಪ ಹಣ್ಣು ತಿನ್ಸಿ ಹಾಗೆ ಕೆಳಗಡೆ ಆಟ ಆಡಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಆಟ ಆಡ್ತಾಳೆ ಪಾರ್ಕಿಂಗ್ ಅಲ್ಲಿ, ಮತ್ತೆ ಗೇಟ್ ಹತ್ರ ಎಲ್ಲ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾಳೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಟ ಎಲ್ಲ ಆಡಿಸ್ಕೊಂಡು ನಾನು ರಿಟರ್ನ್ ಮನೆಗೆ 6 ಗಂಟೆ ಹಂಗೆ ವಾಪಸ್ ಕರ್ಕೊಂಡ್ ಬರ್ತೀನಿ. ಯಾಕಂದ್ರೆ ಅಲ್ಲಿ ಕೆಳಗಡೆ ಸ್ವಲ್ಪ ಸೊಳ್ಳೆ ಜಾಸ್ತಿ ಇರುತ್ತೆ. ಅದಕ್ಕೆ ಮೇಲ್ಗಡೆ ಕರ್ಕೊಂಡ್ ಬಂದು ಅವಳಿಗೆ ಒಂದು ದೋಸೆ ಮಾಡ್ಕೊಡ್ತಾ ಇದ್ದೀನಿ. ದೋಸೆ ತಿಂತಾಳೆ. ಸ್ವಲ್ಪ ಗೋಧಿ ದೋಸೆ ಅಂದ್ರೆ ಸ್ವಲ್ಪ ಅವಳಿಗೆ ಇಷ್ಟ. ಅದನ್ನ ಮಾಡ್ಕೊಟ್ಟು ತಿನ್ನಿಸ್ದೆ. ಆಮೇಲೆ ನಾನು ಏನು ಶೂಟ್ ಮಾಡ್ಕೊಂಡಿಲ್ಲ. ನೈಟ್ ಊಟ ಎಲ್ಲ ಮಾಡದ್ಮೇಲೆ ಸಿಂಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಇದನ್ನ ಕ್ಲೀನ್ ಮಾಡಿಟ್ರೆ ಅಷ್ಟೇ ನನ್ಗೆ ಅವತ್ತು ಒಳ್ಳೆ ನಿದ್ದೆ ಬರುತ್ತೆ. ಇಲ್ಲಾಂದ್ರೆ ನಿಜವಾಗ್ಲೂ ನಿದ್ದೆ ಬರಲ್ಲ. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಸಿಂಕು ಮತ್ತೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಹೋಗಿ ನನ್ ಮಗಳು ಆಲ್ರೆಡಿ ಮಲಗ್ಸಿದ್ದೆ. ಅವಳು ಮಲಗ್ಸಿ ಇಲ್ಲಿ ಕ್ಲೀನ್ ಮಾಡಕ್ ಬಂದಿದ್ದೆ. ಕ್ಲೀನ್ ಎಲ್ಲ ಆದ್ಮೇಲೆ ಒಂದ್ ಹೇರ್ ಸ್ಟೈಲ್ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವಳು ಎದ್ದಾಗಂತೂ ನಂಗೆ ಅದನ್ನ ಮಾಡಕ್ ಬಿಡಲ್ಲ. ಸೊ ಅವಳು ಮಲಗ್ದಾಗ ಅದನ್ನ ಟ್ರೈ ಮಾಡ್ದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.